ನಗರದ ಜಿಎಂ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ತಾಂತ್ರಿಕ ಕೌಶಲ್ಯ ಹಾಗೂ ನವೀನ ಆವಿಷ್ಕಾರಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಆಯೋಜಿಸಿದ್ದ ಡ್ರೋನ್ ಹಾರಾಟ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ವಿಶ್ವವಿದ್ಯಾಲಯದ ಐಡಿಯಾ ಲ್ಯಾಬ್ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಸ್ವತಃ ವಿನ್ಯಾಸಗೊಳಿಸಿ ತಯಾರಿಸಿದ ವಿವಿಧ ಮಾದರಿಯ ಡ್ರೋನ್ಗಳನ್ನು ಪ್ರದರ್ಶಿಸಿ ಹಾರಾಟ ನಡೆಸಿದರು. ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವ ಮತ್ತು ತಾಂತ್ರಿಕ ಆವಿಷ್ಕಾರಗಳನ್ನು ಬೆಳೆಸುವ ಉದ್ದೇಶದಿಂದ ಐಡಿಯಾ ಲ್ಯಾಬ್ ಆರಂಭಿಸಲಾಗಿದ್ದು, ಸಮಾಜಮುಖಿ ಚಿಂತನೆಯೊಂದಿಗೆ ವಿದ್ಯಾರ್ಥಿಗಳು ಹೊಸ ತಂತ್ರಜ್ಞಾನ ಅಭಿವೃದ್ಧಿಪಡಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು, ಡ್ರೋನ್ ಹಾರಾಟ ಪ್ರದರ್ಶನ ವಿದ್ಯಾರ್ಥಿಗಳ ಪ್ರತಿಭೆ ಹಾಗೂ ತಾಂತ್ರಿಕ ಸಾಮರ್ಥ್ಯವನ್ನು ಅನಾವರಣಗೊಳಿಸಲಾಯಿತು. ಎಸ್ ಹಾಯ್. ಸೊ ನಮ್ಮದು ಆರ್ಲಾಜಿಕ್ ಟೆಕ್ನಾಲಜೀಸ್ ಅಂತ ಹೇಳಿ ಜಿಮ್ ಯೂನಿವರ್ಸಿಟಿ ದಾವಣಗೆರೆಯಲ್ಲಿ ಐಡಿಯಾ ಲ್ಯಾಬ್ ಅಂಡರಲ್ಲಿ ಕ್ವಾಡ್ಕಾಪ್ಟರ್ ಡಿಸೈನ್ ಆ್ಯಂಡ್ ಟೆಸ್ಟಿಂಗ್ ಮೇಲ್ಗಡೆ ಮಲ್ಟಿ ಬ್ರಾಂಚ್ ಅವರಿಗೆ ಆರ್ಗನೈಸ್ ಮಾಡಿದ್ದಾರೆ. 3 days ಈವೆಂಟ್ ಇದು ಆ್ಯಕ್ಚುಲಿ. ನಿನ್ನೆ ಆ್ಯಕ್ಚುಲಿ ಟೆಸ್ಟಿಂಗ್ ಮಾಡಿರೋದು, ಕ್ಯಾಲಿಬ್ರೇಷನ್ ಮಾಡಿರೋದು. ಮೊನ್ನೆ ಬಂದು ಅಸೆಂಬ್ಲಿ ಆ್ಯಂಡ್ ಸಮ್ ಥಿಯರಿ ಪಾರ್ಟ್ ಡಿಸ್ಕಷನ್ ಮಾಡಿದ್ವಿ. ಟುಡೇ ಬಂದು ಫ್ಲೈಯಿಂಗ್ ಮಾಡ್ತಾ ಇದ್ದೀವಿ. ವಿ ಡಿಡ್ ಫ್ಲೈಯಿಂಗ್ ಆಲ್ಸೋ. ಐ ಥಿಂಕ್ ಸ್ಟೂಡೆಂಟ್ಸ್ ಆರ್ ಗೇನ್ಡ್ ಅ ಲಾಟ್ ಆಫ್ ನಾಲೆಡ್ಜ್. ಅಸೆಂಬ್ಲಿಂಗ್ ಟೆಸ್ಟಿಂಗ್ ಬಂದು ಥಿಯರಿ ಎಲ್ಲ ಕಲ್ತ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಟೀಮಿಂದ ಇಬ್ಬರು ರಿಸೋರ್ಸ್ ಬಂದಿದ್ದೀವಿ. ಮಲ್ಟಿ ಸ್ಟ್ರೀಮ್ ಡಿಸಿಪ್ಲಿನರಿ ಸ್ಟೂಡೆಂಟ್ಸ್ ಇದ್ದಾರೆ. ಬೇರೆ ಬೇರೆ ಬ್ರ್ಯಾಂಚ್ ಕಡೆಯಿಂದ ಮಾಡಿದ್ದಾರೆ. ನಾವು ಡಿಸೆಂಬಲ್ ಪಾರ್ಟಿಂದ ತೊಗೊಂಬಂದಿದ್ದು ಆ್ಯಕ್ಚುಲಿ. ಇದನ್ನು ಸ್ಟೂಡೆಂಟ್ಸ್ ಅವರೇ ಅಸೆಂಬಲ್ ಮಾಡಿ ಅವರೇ ಕ್ಯಾಲಿಬ್ರೇಷನ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್, ನಾವು GM ಯೂನಿವರ್ಸಿಟಿ ಕಾಲೇಜಿಂದ ಡ್ರೋನ್ ವರ್ಕ್ಶಾಪ್ ನಡೀತಾ ಇದೆ 3 days. ವರ್ಕ್ಶಾಪಲ್ಲಿ ನಾವು ಫಸ್ಟ್ ಡೇ ಥಿಯರಿ ಮತ್ತು ಯಾವ ಥರ ಅಸೆಂಬಲ್ ಮಾಡಬೇಕಂತ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಡೇ ಯಾವ ಥರ ಅಸೆಂಬಲ್ ಮಾಡಬೇಕಂತ ಕಲ್ತ್ಕೊಂಡು ಇವತ್ತು ಟೆಸ್ಟಿಂಗ್ ಇದೆ, ಫ್ಲೈಯಿಂಗ್ ಮಾಡ್ತಾಯಿದ್ದೀವಿ. ಆಲ್ರೆಡಿ 2 ಸಲ ಫ್ಲೈಯಿಂಗ್ ಆಯಿತು. ಈಗ ನೆಕ್ಸ್ಟು ಕ್ಯಾಲಿಬ್ರೇಷನ್ ಮಾಡಿ ಮತ್ತೆ ಫ್ಲೈಯಿಂಗ್ ಮಾಡ್ತಾಯಿದ್ವಿ. ಸರ್, ಇದಕ್ಕೆ ಜಸ್ಟ್ ಮೋಟರ್ಸು, ಒಂದು ಬಾಡಿ ಫ್ರೇಮ್ ಬರುತ್ತೆ, ಅದಾದಮೇಲೆ ಟ್ರಾನ್ಸ್ಮಿಟರ್ ಬೇಕು, GPS ಟ್ರ್ಯಾಕರ್ ಬೇಕು, ಆಮೇಲೆ ಫ್ರೈಸ್ಕೈ ಕಂಟ್ರೋಲರ್ ಬೇಕು. ಇಲ್ಲ ಸರ್, ಇದೆಲ್ಲ ಕಾಂಪೊನೆಂಟ್ಸು. ಇದನ್ನು ಬಿಟ್ಟು ನಾವು ತಯಾರಿಸ್ತಾರೆ. ಐಡಿಯಾ ಲ್ಯಾಬ್ ಅಂದರೆ ಇನೋವೇಷನ್, ಅದು ಯಾವುದೋ ಒಂದು ಇನೋವೇಟಿವ್ ಐಡಿಯಾನ ಅದು ಪ್ರೆಸೆಂಟ್ ಮಾಡೋದಕ್ಕೆ ಐಡಿಯಾ ಲ್ಯಾಬ್ ಅಂತ. ರನ್ ಮಾಡಿ ಅದು ಆರ್ತದೆ ರನ್ ಮಾಡಿ. ಹಣ ತರ್ತೀನಣ್ಣ, ಈಗ ಹೋಗಿ ಹಾಕ್ತೀನಿ ಅಂದೆ. ಯಾವ ಬರುತ್ತೆ